ಚಾನಲ್ ಮಂಜು ಸೌಮ್ಯ. ವಾವ್ Hi guys, video ಚಾನಲ್ ಮಂಜು ಸೌಮ್ಯ. ಆಮೇಲೆ ವಿಡಿಯೋ ಚಾನಲ್ ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್. ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್. ವೆರಿ ಗುಡ್. ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ನಮಸ್ತೆ ಹೆಂಗ್ ಮಾಡೋದ? ನಮಸ್ತೆ ಹೆಂಗ್ ಮಾಡೋದ? ಗೊತ್ತಿಲ್ಲ. ಕೈ ಮುಗಿಯೋದು ಹೆಂಗೆ? ಕಾಲು ಮುಗಿಯೋದು ಹೆಂಗೆ? ಕಾಲ್ಗೆ ಹೆಂಗಮ್ಮ ಮುಗಿಯೋದ? ಕಾಲ್ಗೆ ಹೆಂಗೆ ಮುಗಿಯೋದು? ನಿನ್ನ ಕಾಲ್ಕಲ್ಲ, ನನ್ನ ಕಾಲ್ಗೆ ಹೆಂಗೆ ಮುಗಿಯೋದು? ವೆರಿ ಗುಡ್, ಸೂಪರ್. ನೀನು ಕಾಲು ಮುಗಿಯೋದು ನಿನ್ನ ಕಾಲ್ಗೆ ಮುಕ್ಕೊಂತಿದೀಯಾ? ಮನೆಗೆ ಹೋಗ್ತಾ ಇದ್ದೀವಿ, ನಮ್ಮಮ್ಮ ಮನೆಗೆ, ಕೋಡಲ್ಲಿಗೆ. ನೋಡಿ ಇಷ್ಟೊಂದು ಕುಚ್ಕೊಂಡ್ ಬಿಟ್ಟವ. ಹೋಗ್ಲಿ ಬಿಡು. ಏನಕ್ಕಪ್ಪ ಊರಿಗೆ ಹೋಗ್ತಾ ಇದ್ವಿ? ಬೈಲಿ ಊರಿಗೆ ಏನಕ್ಕೆ ಹೋಗ್ತಾ ಇರೋದು ನಾವು ಇವಾಗ? ನೀನು ಇಲ್ಲೇ ಇರೋ. ಇವತ್ತು ಅಂಗನವಾಡಿಗೆ ಕೂಡ ಹೋಗಿಲ್ಲ ಇವನು. ಊರಿಗೆ ಹೋಗ್ಬೇಕು ಹೋಗಿಲ್ಲ ಅಂತ ಹೇಳ್ತಾರದು. ಹೋಗ್ತೀಯ ಅಂತಲ್ಲ, ಅಂಗನವಾಡಿಗೆ ಹೋಗಿಲ್ಲ ಅಂತ ಹೇಳ್ತಾರದು. ಏನಕ್ಕೆ ಹೋಗಿಲ್ಲ ಹೇಳ? ರಜಾ ಕೊಟ್ಟವ್ರಂತೆ. ಯಾಕೆ ಹೋಗಿಲ್ಲಮ್ಮ ಸ್ಕೂಲ್ಗ? ಎಲ್ಲರಿಗೂ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಎಲ್ಲರಿಗೂ ಸ್ಕೂಲ್ ರಜಾ ಸ್ಟಾರ್ಟ್ ಆಗಿದೆ. ಇವನ್ಗೆ ಮಾತ್ರ ಇವಾಗ ರಜಾ ಕೊಟ್ಟವ್ರಂತೆ. ಒಂದು ವಾರ ಕರೆಕ್ಟಾಗಿ ಹೋಗ್ತಾನೆ. ಆಮೇಲೆ ಅಯ್ಯೋ ನಾನು ಹೋಗಲ್ಲ, ನಾನು ಇವತ್ತು ಹೋಗಲ್ಲ, ನಾಳೆ ಹೋಗಲ್ಲ ಅಂತೇಳಿ ಹಠ ಮಾಡ್ತಾನೆ. ಓಕೆ, ಇನ್ನು ಊರಲ್ಲಿ ಹೋಗಿ ಊರಲ್ಲಿ ಸಿಗ್ತೀನಿ. ನಾನು ಹೇಳ್ಕೊಟ್ಟಿದ್ದೆಲ್ಲ ಸಕ್ಕತ್ತಾಗಿ ಹೇಳ್ತಾನೆ. ಹಂಗೆ ಹೇಳ್ತಾನೆ ಅವನು. ನಾನೇನು ಹೇಳ್ಕೊಳೋದೇ ಬೇಡ, ಅವನೇ ಹೇಳ್ಬಿಡ್ತಾನೆ. ಎಲ್ಲೇ ಹಾಂ ಓಡ್ತಾವ. ನಂಗೆ ಮೆಲ್ಲಗೆ ನಡೆಯಲೇ. ಇನ್ನು ನಾವು ಕರೆಕ್ಟಾಗಿ ಮನೆಗೆ ಬರೋಷ್ಟರಲ್ಲಿ 2 ಗಂಟೆ ಆಗಿದೆ. 12:15 ಬಿಟ್ಟಿದ್ದಕ್ಕೆ ಇವಾಗ ಬಂದು ಸೇರಿದ್ದೀವಿ. ಇನ್ನು ನನ್ನ ಮಗ ನೋಡಿ ಏನು ಚೆನ್ನಾಗಿ ಪೇಂಟ್ ಮಾಡಿಕ್ಕಿ. ನನ್ನ ಮಗನ ನಮ್ಮ ತಂಗಿ ಮಗಳು ಇಬ್ಬರಲ್ಲಿ ಯಾರೋ ಒಬ್ಬರು ನೀಟಾಗಿ ಪೇಂಟ್ ಮಾಡಿದ್ದಾರೆ. ನಮ್ಮಮ್ಮ ನೀಟಾಗಿ ಬಣ್ಣ ಹಚ್ಚಿದ್ರೆ ಇವರೆಲ್ಲ ಪೇಂಟ್ ಮಾಡಿಕ್ತಾರೆ. ಇನ್ನು 2 ಗಂಟೆ ಆಯ್ತಲ್ಲ, ನಮ್ಮಮ್ಮ ಇವಾಗ ಊಟ ಮಾಡ್ತಾವ್ರೆ. ಪಾಪ ಬರ್ತಾರೆ ಇಲ್ವ ಅಂತ ಡೌಟ್ ಮೇಲೆ ಇದ್ದರು. ಯಾವಾಗ ನಗಿತೀನಿ ನೋಡು, ಹಂಗೆ ನಗಿ. ಈ ಸ್ಮೈಲ್ ಅಲ್ಲ, ನಗಿಯೋದೇ ಜೋರಾಗಿ ನಗಿ. ಜೋರಾಗಿ ನಗಿತೀನಿ. ಹೋ ಅಂತ ನಗಿತೀನಿ ನೋಡು, ಹಂಗೆ ನಗಿ. ಇವಾಗ ನಾನು ಇದು ಚಿಕನ್ ಫ್ರೈಗೂ ತಪ್ಪೋಗಿದೆ, ಚಿಕನ್ ಸಾಂಬಾರ್ಗೂ ತಪ್ಪೋಗಿದೆ. ಫ್ರೈಗೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಲೇಶು ಉಂಟಲ್ಲ ಅಂತೊಟ್ಟು ನಿಮ್ಗೆ. ನಮ್ಮಮ್ಮ ಮನೆಗೆ ಬಂದಿದ್ದೇನೆಂದರೆ ನಾನ್ ವೆಜ್ಜೇ ಇರಬೇಕು. ಬೇರೆ ಯಾವ ಥರ ಬೇರೆ ಏನು ಐಟಮ್ ಮಾಡಿದ್ರು ಇಷ್ಟ ಆಗಲ್ಲ. ನಾನ್ ವೆಜ್ ಮಾಡಿ ತಿಂದ್ಬಿಟ್ಟು ಹೋಗ್ಬಿಟ್ರೆ ಅದೊಂಥರ ಸಮಾಧಾನ. ಏನೋ ಗೊತ್ತಿಲ್ಲ, ಅದು ಚಿಕ್ಕ ವಯಸ್ಸಿಂದ ಅದು ಅಭ್ಯಾಸ ಆಗಿಬಿಟ್ಟಿದೆ. ಮದುವೆ ಆದಮೇಲೆಕ್ಕೂ ಅದೇ ಅಭ್ಯಾಸನೇ ಬಂದುಬಿಟ್ಟಿದೆ. ಅದನ್ನು ಏನು ಮಾಡೋಕ್ಕಾಗಲ್ಲ. ಊಟ ತಿನ್ನಕ್ಕ ಹಾಯ್ ಯಂಗ್ ಕಪಲ್. ಇಲ್ಲಿ ಸಾಯಿಬಾಬಾ ಟು ಸರಿತ್ರಿ. ನಿನಗೆ ಬಾ ಹಾಕೋ. ಇದು ನಿನಗೆ ಆಗ್ತಾ ಇರೋದು ಮಾ ಪೋಟ್ಕವಾ ಸರ್ ಕಲೆ ನಪ್ಪಡೆ. ಬವಿ ಪಾಪ ಬಿರಿಯಾನಿ ಮಾಡ್ತೀನಿ ಅಂತ ಆಸೆ ಇಟ್ಕೊಂಡು ನಿರಾಸೆ ಆಗೋಯ್ತು ಅಲ್ಲ ಬವಿ. ಇನ್ನು ಮುದ್ದೆ ಮಾಡ್ದಿರ ಅನ್ನ ಮಾಡಿದ್ದೀನಿ. ಆದರೆ ಏನೋ ಅಡ್ಜಸ್ಟ್ ಮಾಡ್ಕೊತಿದ್ದ ಇದ್ದೀನಿ. ನಮ್ಮ ಮನೇಲಂತೂ ನಾನು ಮಾಡೋ ಕಬಾಬ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಟ್ ನನಗೊಂದೊಂದು ಸತಿ ಏನೋ ಅದು ಟೇಸ್ಟು ಕಮ್ಮಿನೋ ಒಂಥರ ಬೇರೆ ಥರನೋ ಅನಿಸ್ಬಿಡುತ್ತೆ. ಬಟ್ ಈ ಸರಿ ಚೆನ್ನಾಗಿತ್ತು. ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳೋದೆಲ್ಲ ಜ್ಯೂಸಿಯಾಗಿ ಸ್ಮೂತಾಗಿ ಇವಾಗ ಬಂದು ತಿನ್ನಬೇಕು. ಅಯ್ಯ ಹೊರ ಇರೋ ನೀಟಾಗಿ ತಿನ್ನೋ. ಬಾ ಹೇಳು ಇವಾಗ. ನನ್ನೇ ಚೆನ್ನಾಗಿಲ್ಲ, ನಾವು ಅಮ್ಮನ ಮಾಡಿರೋದು. ನಾನು ಕಬಾಬ್ ಮಾಡಿದೆ, ನಾವು ಅಮ್ಮನ ಫ್ರೈ ಮಾಡಿದ್ದೆ.
ನಾನು ಮಾಡಿ ರಾಯಮ್ಮನ ರುಬ್ಬಿಟ್ಟು ಮಾಡಿರೋದು ಅದು ಕೊಬ್ಬರಿ ಎಲ್ಲ ಹಾಕಿ. ಇವಾಗ ನಾನು ಮಾಡಿರೋ ಪ್ರೀಕ್ ಏನಾಗೈತೆ ಅಂತ ಚೆನ್ನಾಗಿಲ್ಲ. ಹಾಂ ಹಾಂ ಸಾರು ಇರಲಿ ಅಂತೇಳಿ ಸ್ವಲ್ಪ ಫ್ರೈ ಥರ ಮಾಡಿರೋದು ಚೆನ್ನಾಗಿಲ್ಲ. ನಿಮ್ಮಪ್ಪನ ಹೆಸರೇನು? ನಿಮ್ಮಪ್ಪನ ಅವ್ರ ಅಪ್ಪನ ಹೆಸ್ರೇನು? ಅವರಪ್ಪನ ಹೆಸರು ಅದೇ, ಹೆಸರು ಅದೇ. ಅವ್ರ ಅಪ್ಪನ ಹೆಸ್ರೇನು ಹೇಳು ಇರು. ಏಯ್ ಅಲ್ಲ, ಅವ್ರ ಪಪ್ಪ ಹೆಸ್ರೇನಾ? ಅವ್ರ ಪಪ್ಪ ಹೆಸ್ರೇನಾ? ಹಾಂ ತಾತನ ಹೆಸ್ರೇನಾ? ಇದು ಚಿಂತತ್ನೆ ನಿಮ್ಮಪ್ಪನ ಅನ್ರಂಗಲ್ಲ ಪೂರಿ ಎಲ್ಲ ಸಿಂತಾತ್ಮ ಸೀನಣ್ಣೆ ಶ್ರೀನಿವಾಸ ಅಲ್ಲ, ಇದು ಶೀನ್ ಅಂದ ಶ್ರೀನಿವಾಸ ಅಂತ. ಶ್ರೀನಿವಾಸ ಅವನೇನ ಸೊಣ್ಣ ಸೊಣ್ಣಿಪವ ಅಪ್ಪ ನಾ ಸೊಣ್ಣಲ್ಲ ಪೇರು ಅತ್ತೆ ಗ್ಯಾಲ ಸಂತಾಕದ. ಹಾಂ ನಿಮ್ಮ ಅಜ್ಜಿ ಹೆಸ್ರು? ಈ ತಾತ್ನ ನಿಮ್ಮ ತಾತ್ನೆ. ನಿಮ್ಮ ಅಜ್ಜಿ ಹೆಸ್ರೇನಾ? ಅಜ್ಜಿಗೆ ಹೆಸರಿಲ್ಲ, ಅಜ್ಜಿಗೆ ಹೆಸರಿಲ್ಲ. ಕೊಳಲೆ ಅಜ್ಜಿ, ಕೊಳಿಗಳ ಅಜ್ಜಿ. ಇನ್ನು ಇವರು ಇವಾಗ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಅವಳಿಗೆ ಮನೆಯಲ್ಲೇ ಹೊರಕ್ಕಿರೋದು. ಸೊ ಅದಕ್ಕೋಸ್ಕರ VPS ಹಾಕ್ಸ್ಕೊಂಡಿದ್ದಾರೆ. ಇನ್ನು ಅದನ್ನು ರೂಮಲ್ಲಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದು. ನಾನು ಇದೇ ಫಸ್ಟ್ ಬಂದಿದ್ದಲ್ಲ, ಅದನ್ನು ಇವಾಗ ನೋಡ್ತಾ ಇದ್ದೀನಿ ಬಂದು ಕೂತ್ಕೊಂಡು. ಎಲ್ಲಿ 150 AH ಅಣ್ಣ ಇದುಡು ಎಷ್ಟು ನೀರು ಇರೋಣ. ಇದು ಎಪ್ಪಡ ಪೋಡ ನಾನತ್ತೆ ಮುಟ್ಟೆ ನೀ ಮುಟ್ಟಿದ್ದು ಪುಷ್ಕಪ್ಪ ಇದೆ. ಹಾಕೋ ಕಾಸು ಹಿಂಗೇನ ಹಿಡ್ಕೊಂಡದ ಅದೇನೋ ಮೆಟ್ಟಿರ್ತಾರ ಅವನಿದು ಕ್ಲೈ ಸುಣ್ಣಾಮು. ಬಾಯ್ ಬವಿ ಬವಿ ಶಿಶಿ ಬವಿ ಶಿಶಿ ಬಾಯ್ ಬವಿ ಶಿಶಿ ಬವಿ ಶಿಶಿ ಅಂತೆ. ಅವನು ಯಾಕೆ ನಾನೇನ ಶಿಶು ಪಾವ ನಾನು ಎಕ್ಕಲ್ಲ, ನಾನು ಇಲ್ಲೇ ಇರ್ತೀನಿ. ಇನ್ನು ಇವಾಗ ಹೊರಟ್ರೆ ಇಲ್ಲಿ ಮಾಲೂರು ಹತ್ರ ಬಂದರೆ ಸುಮಾರು ಒಂದು 3-4 ಕಿಲೋಮೀಟ್ರ್ ಹಿಂದೆಯಿಂದನೂ ಹೀಗೆ ಇದೆ. ಪೂರ್ತಿ ಎಲ್ಲ ಜಾಮ್ ಆಗಿಬಿಟ್ಟಿದೆ ರೋಡ್ ಪೂರ್ತಿನೂ. ಇಲ್ಲಿ ಒಂದೇ ಒಂದು ಯಾವುದೋ ಟ್ರಕ್ಕು ಸಿಕ್ಕಾಕೊಂಡ್ಬಿಟ್ಟಿದೆ. ಅದರಿಂದ ಎಷ್ಟೊಂದು ಜಾಮ್ ಆಗೋಗಿದೆ ಅಂದರೆ ಪೂರ್ತಿ ಸುಮಾರು 4-5 ಕಿಲೋಮೀಟ್ರ್ವರೆಗೂ ಇದೇ ಥರ ಸ್ಲೋ ಮೋಷನಲ್ಲೇ ಬಂದಿದ್ದೀರಿ. ಬಟ್ ಯಾವಾಗಲೂ ಹಿಂಗಾಗಲ್ಲ. ಮಳೆಗಾಲದಲ್ಲಿ ಈ ಥರ ಆಗ್ತಾಯಿತ್ತು, ಈ ಸರಿ ಈ ಥರ ಆಗೋಗ್ಬಿಟ್ಟಿತ್ತು. ಬರೋಷ್ಟರಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡು ಸುಮಾರು ಒಂದು 3/4 ಗಂಟೆ ಆಗೋಯಿತು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಬೇರೆ ಶಾರ್ಟ್ಕಟ್ ದಾರಿನೂ ಇಲ್ಲ ಅಂತೇಳಿ ಹೆಂಗೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ದಾರಿ ಪೂರ್ತಿನೂ ಬೈಕೊಂಡು ಗಾಡಿಗಳನ್ನೆಲ್ಲನೂ. ಇನ್ನು ನಮ್ಮ ಥರನೇ ಆ ಕಡೆ ಈ ಕಡೆ ಎಲ್ಲ ಒಬ್ಬೊಬ್ಬರೇ ಸೆಂಟ್ರಲ್ಲಿ ಆ ಕಡೆ ಈ ಕಡೆ ಎಲ್ಲ ದೂರ್ಕೊಂಡು ಬರ್ತಾಯಿದ್ದಾರೆ. ಇನ್ನು ಯಾರನ್ನೂ ಇವಾಗ ಬೈಕೊಳಕ್ಕಾಗಲ್ಲ, ಅದೆಲ್ಲ ನಾವು ಮಾಡ್ಕೊಂಡಿರೋದು ಅಂತ ಹೇಳ್ಕೊಂಡು ಬರ್ತಾಯಿದ್ದೀವಿ. ಇನ್ನು ಇವಾಗ ಸ್ವಲ್ಪ ಕ್ಲಿಯರ್ ಆಯಿತು. ಇನ್ನು ಈ ಬಿಲ್ಡಿಂಗ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದು ಇದೇ ಬಿಲ್ಡಿಂಗ್, ಇದೇ ಕಾಲೇಜು. ಆವಾಗ ಇಷ್ಟೊಂದೆಲ್ಲ ಇಂಪ್ರೂವ್ ಆಗಿರಲಿಲ್ಲ. ಇನ್ನು ಸರಿ ಒಂದು ಮೆಮೊರಿ ಇರುತ್ತೆ ಅಂತೇಳಿ ಅದನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಇದೇ ಲಾಸ್ಟು ರೂಮಲ್ಲಿ ನಾವು ಕುತ್ಕೊತಾ ಇದ್ದಿದ್ದು. ಇನ್ನು ಬರ್ತಾ ದಾರಿದಲ್ಲಿ ಈ ಥರ ಡ್ರ್ಯಾಗನ್ ಫ್ರೂಟ್ಸ್ನ ಕಾರಲ್ಲಿ ಪಪ್ಪಾಯ ಇಟ್ಕೊಂಡು ಮಾಡ್ತಾಯಿದ್ರು. ಸೊ ಇನ್ನು ಹೊರಗಡೆ ಅಂಗಡಿಗಳಲ್ಲಾದರೂ ತಗೊಬೇಕಲ್ವ, ಈ ಥರ ಇವ್ರಿಗೆ ತಗೊಂಡ್ರೆ ಎಲ್ಪ್ ಆಗುತ್ತೆ ರೋಡ್ ಸೈಡಲ್ಲಿ ಅಂತ ಹೇಳಿ ಇಲ್ಲೇ ತಗೊಂಡ್ರಿ. ಫ್ರೂಟ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ರಾಜ ಇಲ್ಲಿ ಒಂದು ದೊಡ್ಡ ಕೆರೆ ಇದೆ, ಆ ಕೆರೆ ವ್ಯೂನ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೆ. ನನ್ನ ಮಗ ಗೋರಿಲ್ಲ ಮಮ್ಮಿ ಅಂತ ಇದ್ದಾನೆ. ನಾನು ದೊಡ್ಡ ಟ್ಯೂಬ್ಲೈಟು ನಮ್ಮ ಮನೆಯವರು ಹೆಲ್ಮೆಟಲ್ಲಿ ಇರೋ ಗೋರಿಲ್ಲನ ಅಂತ ಅಂದ್ಕೊಂಡೆ, ಮೇಲೆ ಎಲ್ಲ ಬರ್ತಾಯಿದೆ ಅಂತೇಳಿ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ನನಗಂತೂ ಬೇಜಾರೇ ಆಗೋಯ್ತು, ವಿಡಿಯೋಕ್ಕೆ ನೀಟಾಗಿ ಬಂದಿಲ್ಲ ಅಂತ.
ಸುಮ್ಮನೆ ಮನೆಗೆ ಬಂದು ನಮ್ಮ ಮನೆಯವ್ರು ರೆಸ್ಟ್ ಮಾಡ್ತಾಯಿದ್ರು. ಏನಾದರೂ ಒಂದು ಮಾಡೋಣ ಅಂತೇಳಿ ಕಾಫಿ ಇಟ್ಕೊಡು ಅಂತ ಫ್ರ್ಯಾಂಕ್ ಮಾಡೋಣ ಅಂದ್ಕೊಂಡೆ. ಬಟ್ ಅವ್ರು ನಿಜವಾಗ್ಲೂ ಮಾಡಿಬಿಟ್ರು ಅದನ್ನು. ಹೋಗ್ಲೇ ನೋಡ, ನಿನಗೆ ಬೇಕಾದ್ರೆ ನಾನು ಮಾಡಿಕೊಡಲ್ಲ. ಸ್ಟ್ರಾಂಗಾಗಿ ಮಾಡಿ ಸ್ವಲ್ಪ. ಬಟ್ಲುಗಳು ಅಲ್ಲಿ ಸ್ಟ್ಯಾಂಡಲ್ಲಿ ಐತೆ ನೋಡು, ಪಾತ್ರೆ ಸ್ಟ್ಯಾಂಡಲ್ಲಿ. ಕಾಫಿ ಪುಡಿ ಫ್ರಿಜ್ಜಲ್ಲಿ ಐತೆ. ಈ ಕಡೆ ಐತಲ್ಲ, 2 ಐತೆ ನೋಡು. ಇಲ್ಲಾಂದ್ರೆ ಬೇಷನಲ್ಲಿ ಇರ್ತೈತೆ ನೋಡು. ಅದೇ ನಾನು ಮಸಾಲೆ ಪುಡಿಗಳೆಲ್ಲ ಇಕ್ಕಿದ್ದೀನಲ್ಲ, ಚಿಕ್ಕದೊಂದು ಕೆಳಗಡೆ ಸ್ಟ್ಯಾಂಡ್ ಥರ ಫ್ರಿಜ್ಜಲ್ಲಿ ಮೇಲೆ. ಸಾಂಬಾರು ಪುಡಿಗಳೆಲ್ಲ ಇಕ್ಕಿದ್ದೀನಿ ನೋಡು, ಅಲ್ಲೈತೆ ನೋಡಿ. 2 ಪ್ಯಾಕೆಟ್ ಐತೆ ನೋಡು. ಅದರಲ್ಲಿ 1 ಪ್ಯಾಕೆಟ್ ಹಾಕಿ ಸಾಕು. ಸಿಕ್ತಾ? ಹಾಂ ಸರಿ. ಯಾವಾಗಲೂ ನಾನೇ ಮಾಡಿಕೊಡ್ತಾ ಇದ್ನಲ್ಲ, ಸರಿ ಅವರು ಮಾಡ್ತಾರೆ ಇಲ್ವಾ ಅಂತೇಳಿ ಸುಮ್ಮನೆ ಹಾಗೆ ಕೇಳಿದೆ. ಬಟ್ ಅವ್ರು ಮಾಡಿಕೊಡ್ತೀನಿ ಅಂತ ಹೋದರು, ಮಾಡ್ತಾಯಿದ್ರು. ನಾನಿಲ್ಲಿ ರೂಮಿಂದ ಟೇಬಲ್ ಹಾಕ್ಕೊಂಡು ನಿಂತ್ಕೊಂಡು ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಕೆಳಗಡೆ ಒಂದು ಡೈ ಬಿದ್ದೆ ಸರಿಯಾಗಿ. ನಿಜ, ಅದು ಏನಾದರೂ ಕ್ಯಾಪ್ಚರ್ ಆಗಿದ್ರೆ ಸಖತ್ ಫನ್ನಿಯಾಗಿರ್ತಾಯಿತ್ತು. ನಾನು ಕ್ಯಾಮ್ರಾ ಸೆಟ್ ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ಅಯ್ಯೋ, ಯಾಕಾದರೂ ಈ ಕಡೆ ಎದ್ದು ಬಂದೋ ಅನ್ನೋ ಥರ ಫೀಲ್ ಆಗೋಯ್ತು. ಕಾಫಿನೂ ಬೇಡಪ್ಪ, ಏನೂ ಬೇಡ ಅನ್ನೋ ಥರ ಆಗೋಯ್ತು ಬಿದ್ದಿದ್ದೇಟ್ಗೆ. ನೀನು ತಿನ್ನು. ಚೆನ್ನಾಗಾಯ್ತಾ? ಸೂಪರಾಗೈತಪ್ಪೋ. ವಾವ್, ಹೌದಾ? ಇಷ್ಟ ಆಯ್ತಾ ನಿನ್ಕ? ವಾವ್, ನಿನ್ಗೆ ಇಷ್ಟ ಆದರೆ ಸಾಕು. ಹುಳಿ ಆಗ್ತಾ ಇಲ್ಲ? ಪಪ್ಪಲ್ಲು. ಉಪ್ಪಿನಕಾಯ? ಪೈನ್ಕಾಯಿ ಅಲ್ಲ, ಅದು ಪೈನಾಪಲ್. ಪಪ್ಪ ಟೀ ಮಾಡ್ತೈತೆ, ಕಾಫಿ ಮಾಡ್ತೈತಾ? ಸರಿ ಆಯ್ತು. ಪಪ್ಪನ ಸೂಪರ್. ಹಂಗಾದ್ರೆ ಇದು ಖಾರ ಇಲ್ಲಮ್ಮ, ಕಮ್ಮಿ ಇಟ್ಟಿದ್ದೀನಿ ಖಾರ. ಈ ಕಡೆ ನೋಡಂಗೆ, ಆ ಕಡೆ ಹೋಗಿ ಸ್ವಲ್ಪ ಕೆಳಗಡೆ ಬಗ್ಗ ಪ್ಲೇಟ್ ಹಿಡ್ಕೊ ಅದನ್ನ. ಅಲ್ಲಿ ಇಡು ಬುಜ್ಜಿ ಕಾಪಿ. ಬಾಯಿ ಇಲ್ಲ, ಅದೇನೋ ಹೇಳ್ತೀವಿ ಇವಾಗ. ತಲೆನೋವಿಲ್ಲ ಪ್ರ್ಯಾಂಕ್ ಅಂತ ಹೇಳ್ದೆ, ಏನು ಮಾಡ್ತೀವಿ? ಅಯ್ಯೋ ಬಿಸಿ. ಇದು ಯಾರ್ಕಿದು? ನಾನು ಸುಮ್ಮನೆ ಹೇಳಿ ತಲೆ ಏನು ಎಕ್ಕಲ್ಲ. ಸ್ವಲ್ಪ ಕುಡಿಬೇಕು ನೀನು, ಜಾಸ್ತಿ ಕುಡಿಬಾರ್ದು. ಬಾಯಿಲಿ ಸಕ್ಕರೆ ಜಾಸ್ತಿ ಹಾಕಿದೀಯಾ? ಅದೇನು ಕಾಫಿ ಮಾಡಿದೀಯ, ಬರೀ ನೊರೆನೈತೆ. ಬೀಳ್ತಮ್ಮ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ and subscribe to Manju Soumya YouTube channel.